Very good morning, my dear first BCom students. This is your CMK sir, and this is the second class of hire purchase system, my dears. This is the second class, my dear students. First class itself, we were discussed about the theoretical part of hire purchase system. The theoretical part of hire purchase system, my dears. Of course, it's correlated, my dears. It's correlated. It's correlated for my dear students. It's a correlated to royalty accounts, my dears. Royalty account correlated irutte. Chapter royalty account ge correlated irutte, my dears. So that's why. So don't bother about. And it's an easy chapter. Easy chapter. 4 methods irutte. 4 methods to discuss ಮಾಡಿದ್ರೆ easy ಆಗಿರುತ್ತೆ, my dears. Now we are enter into practical aspects of hire purchase system, my dears. Notes ಬರ್ದಿದ್ದಾದ್ಮೇಲೆ ಪ್ರಾಕ್ಟಿಕಲ್ಸ್ ಬರೀರಿ. ಥಿಯರಿ ಜರ್ನಲ್ ಎಂಟ್ರೀಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಾನು ಆಲ್ರೆಡಿ ಅದನ್ನ PDF ಮಾಡಿದ್ದೀನಿ ನಿಮಗೆ. ಅದಾದ್ಮೇಲೆ ಸೊ ನೀವು ಪ್ರಾಕ್ಟಿಕಲ್ ಎಂಟ್ರಿ ಮಾಡಿ, ಯಾವ್ದನ್ನು ರಫಲ್ ಬರಿಬೇಡಿ. ಐದರ್ ಹೋಮ್ ವರ್ಕ್ ಆರ್ ಕ್ಲಾಸ್ ನೋಟ್ಸ್ ಅಲ್ಲೇ ಬರೀರಿ, ಮೈ ಡಿಯರ್ಸ್. ನೋಟ್ಸ್ ಅಲ್ಲೇ ಬರೀರಿ, my dears. Now we are enter into practical aspects of hire purchase system. Screen ಕಾಣಿಸ್ತಿದ್ಯಾ? ಆಡಿಯೋ ಇರೋರು ಹೇಳ್ರಿ. ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಅಂದೆ? ಕಾಣಿಸ್ತಿದ್ಯಾ? Okay. My dear students, first method ಏನಿರುತ್ತೆ ಫಸ್ಟ್ ಮೆಥಡ್ ಅಲ್ಲಿ ಅಂದ್ರೆ, my dear students, when cash price, rate of interest and installments are given. ಪ್ರಾಬ್ಲಮ್ ಅಲ್ಲಿ ಏನೇನ್ ಕೊಟ್ಟಿರ್ತಾರೆ? ಲಿಸನ್ ಇಯರ್ ನೋಡಿ. ಈ ಬೇಸಿಕ್ ಪ್ರಾಬ್ಲಮ್ಸ್ ಬರ್ದಿದ್ದು ಮತ್ತೆ ನಾವು 14 ಮಾರ್ಕ್ಸ್ ಹೋದಾಗ ಪ್ರಾಬ್ಲಮ್ ಅರ್ಥ ಆಗೋಕೆ ಚಾನ್ಸೇ ಇರೋಲ್ಲ. ದೇರ್ ಇಸ್ ನೋ ಚಾನ್ಸ್. ಅರ್ಥ ಆಗ್ತಿದ್ಯಾ? ಬೇಸಿಕ್ ಪ್ರಾಬ್ಲಮ್ಸ್ ಇದು. ಈ ಬೇಸಿಕ್ ಪ್ರಾಬ್ಲಮ್ಸ್ ಕಲ್ತ್ಕೊಂಡಾಗ ಅಲ್ಲಿ ನಾವು ಫಾಸ್ಟ್ ಆಗಿ ಹೋಗ್ತಿರ್ತೀವಿ. ಯಾಕೆಂದ್ರೆ ಎಲ್ಲರಿಗೂ ಅರ್ಥ ಆಗಿರೋರೆಲ್ಲ ಏನ್ ಮಾಡ್ತಿರ್ತಾರೆ, ಬೇಗ ಹೇಳ್ತಿರ್ತಾರೆ. ನೀವು ಈ ಕ್ಲಾಸ್ಗಳಿಗೆ ಆಬ್ಸೆಂಟ್ ಆದ್ರೆ 100% 14 ಮಾರ್ಕ್ಸ್ ಪ್ರಾಬ್ಲಮ್ಸ್ ಅರ್ಥ ಆಗೋಲ್ಲ ನಿಮ್ಗೆ. ಒಂದು ಜ್ಞಾಪಕ ಇಟ್ಕೊಳ್ಳಿ, ಈ ಚಾಪ್ಟರ್ ಅಲ್ಲಿ ಒಂದು 14 ಮಾರ್ಕ್ಸ್, ಒಂದು 6 ಮಾರ್ಕ್ಸ್, ಒಂದು 2 ಮಾರ್ಕ್ಸ್ ಪ್ಲಸ್ ಒಂದು 7 ಮಾರ್ಕ್ಸ್ ಜ್ಞಾಪಕ ಇಟ್ಕೊಳ್ಳಿ. ಲಾಸ್ಟ್ ಕ್ವಶನ್ ಅಲ್ಲಿ 14 ಮಾರ್ಕ್ಸ್ ಗೆ 2 ಕ್ವಶನ್ ಕೊಡ್ತಾರೆ. 7 ಮಾರ್ಕ್ಸ್ ಡಿವೈಡ್ ಮಾಡ್ತಾರೆ. ಅದರಲ್ಲಿ ಹೈರ್ ಪರ್ಚೇಸ್ ಸಿಸ್ಟಮ್ ಒಂದು ಕ್ವಶನ್ ಇರುತ್ತೆ. ಮೈ ಡಿಯರ್ಸ್, ಅಕಾರ್ಡಿಂಗ್ ಟು ದಿಸ್ ಮೆಥಡ್, ಫಸ್ಟ್ ಮೆಥಡ್ ಏನ್ ಹೇಳ್ತಿದ್ದಾರೆ ಅವರು ಅಂದ್ರೆ, ವೆನ್ ಕ್ಯಾಶ್ ಪ್ರೈಸ್, ರೇಟ್ ಆಫ್ ಇಂಟ್ರೆಸ್ಟ್ ಅಂಡ್ ಇನ್ಸ್ಟಾಲ್ಮೆಂಟ್ಸ್ ಆರ್ ಗಿವನ್. ಪ್ರಾಬ್ಲಮ್ ಅಲ್ಲಿ ಏನೇನ್ ಕೊಟ್ಟಿರ್ತಾರೆ? ಕ್ಯಾಶ್ ಪ್ರೈಸ್ ಕೊಟ್ಟಿರ್ತಾರೆ, ಎಷ್ಟು ರೇಟ್ ಅನ್ನೋದು ಕೊಟ್ಟಿರ್ತಾರೆ, ಇನ್ಸ್ಟಾಲ್ಮೆಂಟ್ಸ್ ಕೊಟ್ಟಿರ್ತಾರೆ, ಎಷ್ಟು ಇನ್ಸ್ಟಾಲ್ಮೆಂಟ್ಸ್ ಅನ್ನೋದು ಕೊಟ್ಟಿರ್ತಾರೆ. ಅಂದ್ರೆ ಮೂರು ಮೀನ್ಸ್ ಆಫ್ ಆಲ್ ದ ಇನ್ಫಾರ್ಮೇಶನ್ ಅವೈಲಬಲ್. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಎಲ್ಲಾ ಇನ್ಫಾರ್ಮೇಶನ್ ಇರುತ್ತೆ. ಅಂದ್ರೆ ನಿಮ್ಗೆ ಪ್ರಾಬ್ಲಮ್ ಗೊತ್ತಾಗುತ್ತೆ. ವೇರ್ ಹೈರ್ ಪರ್ಚೇಸ್ ಪ್ರೈಸ್ ಮೋರ್ ದ್ಯಾನ್ ದ ಕ್ಯಾಶ್ ಪ್ರೈಸ್. ವೇರ್ ಹೈರ್ ಪರ್ಚೇಸ್ ಪ್ರೈಸ್ ಮೋರ್ ದ್ಯಾನ್ ದ ಕ್ಯಾಶ್ ಪ್ರೈಸ್. ಎರಡು ಒಂದೇ. ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಗೊತ್ತಾಗುತ್ತೆ ನಿಮ್ಗೆ. ದಿಸ್ ಇಸ್ ದ ಮೆಥಡ್, ಮೈ ಡಿಯರ್ಸ್. ಏನ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ? From the following details, calculate amount of interest for each installment. ನೀವೇನ್ ಮಾಡ್ಬೇಕು? ಒಂದು ಇನ್ಸ್ಟಾಲ್ಮೆಂಟ್ ಗೆ ಎಷ್ಟು ಇಂಟ್ರೆಸ್ಟ್ ಆಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. 6 ಮಾರ್ಕ್ಸ್, ಮೈ ಡಿಯರ್ಸ್. From the following details, calculate amount of interest for each installment. My dears, ಏನೇನ್ ಇನ್ಫಾರ್ಮೇಶನ್ ಇದೆ ಆ ಇನ್ಫಾರ್ಮೇಶನ್ ನ ಯೂಸ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕು? ಅವ್ರು ಏನ್ ಕೇಳಿದ್ದಾರೆ, ಇಂಟ್ರೆಸ್ಟ್ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಆ ಇಂಟ್ರೆಸ್ಟ್ ನ ನೀವು ಕ್ಯಾಲ್ಕುಲೇಟ್ ಮಾಡಿ ಕೊಡ್ಬೇಕಾಗುತ್ತೆ. ಕ್ಯಾಶ್ ಪ್ರೈಸ್ ಆಫ್ ಮೆಷಿನರಿ 74,500. ಕ್ಯಾಶ್ ಪ್ರೈಸ್ ಆಫ್ ಮೆಷಿನರಿ 74,500. ಡೌನ್ ಪೇಮೆಂಟ್, ಇಟ್ ಇಸ್ ದ ಪೇಮೆಂಟ್ ಮೇಡ್ ಬೈ ದ ಪರ್ಚೇಸರ್ ಅಟ್ ದ ಟೈಮ್ ಆಫ್ ಪರ್ಚೇಸ್ ಆಸ್ ಎ ಅಡ್ವಾನ್ಸ್, ದಟ್ ಇಸ್ 20,000 ಡೌನ್ ಪೇಮೆಂಟ್. 20,000 ಡೌನ್ ಪೇಮೆಂಟ್ ಕೊಟ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ, ಬ್ಯಾಲೆನ್ಸ್ ಇನ್ ಎಷ್ಟು ಉಳಿದಿರುತ್ತೋ ಬ್ಯಾಲೆನ್ಸ್ ಅಷ್ಟು, ಬ್ಯಾಲೆನ್ಸ್ ಇನ್ 3 equal annual installments. Very important, my dears. 3 equal annual installments of 20,000 each. ಎಷ್ಟು ಉಳಿದಿದೆ ಅನ್ನೋದಲ್ಲ ಇಲ್ಲಿ ಇಂಪಾರ್ಟೆಂಟ್. ಎಷ್ಟು ಉಳಿದಿದೆ ಅನ್ನೋದಲ್ಲ ಇಂಪಾರ್ಟೆಂಟ್, ಮೈ ಡಿಯರ್ಸ್. ಜ್ಞಾಪಕ ಇಟ್ಕೊಳ್ಳಿ. ಎಷ್ಟು ಉಳಿದಿದೆ? 74,500 ಅಲ್ಲಿ 20,000 ಹೋದ್ರೆ ಇನ್ನು ಎಷ್ಟು ಇರುತ್ತೆ? 54,500 ಇರುತ್ತೆ. ಅಲ್ಲ, ಅದು ರಾಂಗ್. ಇವ್ರು ಎಷ್ಟಾದ್ರೂ ಉಳಿದಿರ್ಲಿ, ಯಾಕಂದ್ರೆ ಇಂಟ್ರೆಸ್ಟ್ ಇರುತ್ತಲ್ವಾ, ಮೈ ಡಿಯರ್ಸ್, ಇಂಟ್ರೆಸ್ಟ್ ಇರುತ್ತಲ್ವಾ. ಸೊ ಹಾಗಾಗಿ ಏನ್ ಮಾಡ್ತಾರೆ, 3 equal annual installments of 20,000 ಅಂದ್ರೆ 20,000 ಅಲ್ಲಿಗೆ 60,000 ಪೇ ಮಾಡ್ತಾರೆ. 60,000 rupees ಪೇ ಮಾಡ್ತಾರೆ, ಮೈ ಡಿಯರ್ಸ್. 60,000 rupees ಪೇ ಮಾಡಿದ್ರೆ ಅಲ್ಲಿಗೆ ಇಂಟ್ರೆಸ್ಟ್ ಎಷ್ಟಾಗುತ್ತೆ? 5,500 rupees ಇಂಟ್ರೆಸ್ಟ್ ಕೊಡ್ತಾರೆ. ಸೊ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್? 5%, ಮೈ ಡಿಯರ್ಸ್.
ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ 5%. ಮೈ ಡಿಯರ್ಸ್, ದಿಸ್ ಇಸ್ ಕಾಲ್ಡ್ ಫಸ್ಟ್ ಮೆಥಡ್ ಅಂತ ಕರಿತೀವಿ ಮೈ ಡಿಯರ್ಸ್. ಫಸ್ಟ್ ಮೆಥಡ್ ಅಂಡ್ ಆಲ್ ದ ಇನ್ಫಾರ್ಮೇಶನ್ ಅವೈಲಬಲ್ ಮೈ ಡಿಯರ್ಸ್. ಇದರಲ್ಲಿ ಏನೇನ್ ಇನ್ಫಾರ್ಮೇಶನ್ ಬೇಕೋ ಎಲ್ಲವೂ ಇದೆ. ಜಸ್ಟ್ ನಾವು ರೇಟ್ ಆಫ್ ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಮುಗಿಯುತ್ತೆ ಮೈ ಡಿಯರ್ಸ್. ಮೈ ಡಿಯರ್, ಪ್ರಾಬ್ಲಮ್ ಅರ್ಥ ಆಯ್ತಾ? ಪ್ರಾಬ್ಲಮ್ ಅರ್ಥ ಆಯ್ತಾ? ಯಾರು ಮಾತಾಡ್ತಾ ಇಲ್ಲ, ಮಾತಾಡಲ್ವೇನ್ರಿ? ನೋಡಿ ಮೈ ಡಿಯರ್ಸ್, ಕ್ಯಾಶ್ ಪ್ರೈಸ್ ಅಂದ್ರೆ ಆ ಮೆಷಿನರಿ ವ್ಯಾಲ್ಯೂ ಎಷ್ಟು ಅಂದ್ರೆ 74,500. 74,500. My dears, down payment at the time of agreement, the purchaser giving some advance, that is called 20,000. My dears, down payment ಅಲ್ಲಿ ಇಮಿಡಿಯೇಟ್ ಏನ್ ಮಾಡಿದ್ದಾರೆ, 20,000 rupees ಕೊಟ್ಟಿದ್ದಾರೆ ಮೈ ಡಿಯರ್ಸ್. ಅದನ್ನ ಡೌನ್ ಪೇಮೆಂಟ್ ಅಂತೀವಿ. ಉಳಿದಿರೋದು ಎಷ್ಟಿದೆಯೋ ಇರ್ಲಿ, ಉಳಿದಿರೋ ಎಲ್ಲಾ ಅಮೌಂಟ್ ನ 20,000 ಪರ್ ಇನ್ಸ್ಟಾಲ್ಮೆಂಟ್ ತರ 3 ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತೀವಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಅರ್ಥ ಆಯ್ತಾ? ಅದಕ್ಕೆ ಇಂಟ್ರೆಸ್ಟ್ ರೇಟ್ ಎಷ್ಟು ಅಂದ್ರೆ 5%. ಇಂಟ್ರೆಸ್ಟ್ ರೇಟ್ ಎಷ್ಟು? 5%. ಪ್ರಾಬ್ಲಮ್ ಅರ್ಥ ಆಯ್ತಾ? ಯಾರೋ ಒಬ್ಬ ಪರ್ಚೇಸರು, ಯಾರೋ ಒಬ್ಬ ಹೈರ್ ವೆಂಡರ್ ಇಂದ ಒಂದು ಮೆಷಿನರಿನ ಪರ್ಚೇಸ್ ಮಾಡಿದ್ದಾರೆ. such a cost of 74,500. so at the time of purchase he pays 20,000 rupees as a down payment. 20,000 rupees as a down payment. The remaining balance paid in 3 installments of 20,000 each. 3 installments of 20,000 each. Rate of interest 5%. Is it clear? Problem artha aita? Heli, doubts idre heli. All right, solution go hogta idini my dears. Nanu solution nodi my dears. Calculation of interest for each installment. That's the head. That's the heading. Calculation of interest for each installment. Calculation of interest for each installment. My dear students, very important. Calculator ಪಕ್ಕದಲ್ಲಿ ಇಟ್ಕೊಳ್ಳಿ. ನಾನು ಕ್ಯಾಲ್ಕುಲೇಟರ್ ಕೇಳ್ತಿರ್ತೀನಿ, ಹೇಳ್ತಿರ್ಬೇಕು. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. 14 ಮಾರ್ಕ್ಸ್ ಮತ್ತೆ ಟಫ್ ಆಗುತ್ತೆ. ಈ ಮೆಥಡ್ ಮೇಲೆ ಜಾಸ್ತಿ 14 ಮಾರ್ಕ್ಸ್ ಪ್ರಾಬ್ಲಮ್ಸ್ ಕೇಳೋ ಚಾನ್ಸಸ್ ಇದೆ. ಸೊ ಈಗ 6 ಮಾರ್ಕ್ಸ್ ಬೇಗ ಅರ್ಥ ಮಾಡ್ಕೊಬಿಡಿ. ಮೈ ಡಿಯರ್ಸ್, ಕ್ಯಾಶ್ ಪ್ರೈಸ್ ಆಫ್ ಮೆಷಿನರಿ ಹೌ ಮಚ್? 74,500. 74,500. 74,500. Is it clear? Clear? Yes, sir. ಅದ್ರಲ್ಲಿ ಏನ್ ಮಾಡ್ಬೇಕು? ಲೆಸ್ ಡೌನ್ ಪೇಮೆಂಟ್ ಮಾಡ್ಕೋಬೇಕು. ಹೌ ಮಚ್ ಡೌನ್ ಪೇಮೆಂಟ್? 20,000. ಡೌನ್ ಪೇಮೆಂಟ್. Is it clear? 74,500 ಅಲ್ಲಿ 20,000 ಲೆಸ್ ಮಾಡಿ 54,500. 54,500. That is called total amount due. That is called total amount due, my dears. ಅಲ್ಲಿಗೆ ಡ್ಯೂ ಇರೋದು ಎಷ್ಟು? 54,500 ಐರ್ ಪರ್ಚೇಸರ್ ಐರ್ ವೆಂಡರ್ ಗೆ ಕೊಡಬೇಕು. 74,500 ಗೆ ಮೆಷಿನರಿ ಪರ್ಚೇಸ್ ಮಾಡಿದ್ದಾರೆ, ಅದರ 20,000 ಡೌನ್ ಪೇಮೆಂಟ್ ಕೊಟ್ಟಿದ್ದಾರೆ. ಅದನ್ನ ರಿಮೈನಿಂಗ್ ಲೆಸ್ ಮಾಡಿ ಹೇಳಿದ್ರೆ 54,500 ಕೊಡಬೇಕು. ಅದನ್ನ 20,000 ಒಂದು ಇನ್ಸ್ಟಾಲ್ಮೆಂಟ್, 3 ಇನ್ಸ್ಟಾಲ್ಮೆಂಟ್ ವಿತ್ ಇಂಟ್ರೆಸ್ಟ್ 5% ಕೊಡ್ತಾರೆ ಅಂತ ಇನ್ಫಾರ್ಮೇಶನ್ ಇರೋದು. ಓಕೆನಾ ಮೈ ಡಿಯರ್? ಇಷ್ಟ ಅರ್ಥ ಆಯ್ತಾ? ಈ ಟೇಬಲ್ ಅರ್ಥ ಆಯ್ತಾ? ಯಾರ್ರೀ ಇದು ನೇಮ್ ನೋಡಿದ್ರೆ ನನ್ನ ಹೆಸರೇ ಕೊಟ್ಟಿದ್ದೀರಲ್ರಿ, CMK ಅಂತಾನೆ ಕೊಟ್ಟಿದ್ದೀರಲ್ರಿ. ನಿಮ್ ನೇಮ್ ಕೊಡ್ರಿ. ನೇಮ್ಸ್ ಕೊಡ್ತಿದ್ ಹೆಂಗ್ರಿ ಅಟೆಂಡೆನ್ಸ್ ಕೊಡೋದ್ ನಾನು? ರೈಟ್ ಮೈ ಡಿಯರ್ಸ್, ನೆಕ್ಸ್ಟ್ ನೋಡಿ, ಹ್ಯಾಡ್. ಮೈ ಡಿಯರ್ಸ್, ಹ್ಯಾಡ್ ಇದು ಲೆಸ್. ಫಸ್ಟ್ ಲೆಸ್ ಮಾಡ್ಕೋಬೇಕು ಡೌನ್ ಪೇಮೆಂಟ್. ಅಗೇನ್ ಹ್ಯಾಡ್ ಮಾಡ್ಬೇಕು ಮೈ ಡಿಯರ್ಸ್. ಹ್ಯಾಡ್ ಅಂದ್ರೆ ಪ್ಲಸ್ ಮಾಡ್ಕೊಳ್ಳಿ. ಫಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್ ಇಂಟ್ರೆಸ್ಟ್ ಮೈ ಡಿಯರ್ಸ್. ಫಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್ ಇಂಟ್ರೆಸ್ಟ್ ಮೈ ಡಿಯರ್ಸ್. ಫಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್ ಇಂಟ್ರೆಸ್ಟ್ ಎಷ್ಟಿದೆ ಮೈ ಡಿಯರ್ಸ್? ಫಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್ ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಫಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್ ಇಂಟ್ರೆಸ್ಟ್. ವೇಟ್ ಎ ಮಿನಿಟ್. ಫಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್ ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು. 1 ವರ್ಷ ಅರ್ಥ ಆದ್ರೆ ಸಾಕು ಮೈ ಡಿಯರ್ಸ್. ಫಸ್ಟ್ ಇಯರ್ ಒಂದು ಕ್ಲಾರಿಫೈ ತಗೊಂಡ್ಬಿಟ್ರೆ ನೀವು, ಆಮೇಲೆ ಇರ್ತಕ್ಕಂಥ ಎಲ್ಲಾ ಪ್ರಾಬ್ಲಮ್ಸ್ ಈಸಿಯಾಗಿ ಸಾಲ್ವ್ ಆಗುತ್ತೆ ಮೈ ಡಿಯರ್ಸ್. ಈಸಿಯಾಗಿ ಸಾಲ್ವ್ ಆಗುತ್ತೆ. ಸೊ ಫಸ್ಟ್ ಡೌನ್ ಪೇಮೆಂಟ್ ನ ಲೆಸ್ ಮಾಡ್ಕೋಬೇಕು. ಅದಾದ್ಮೇಲೆ add first year installment interest my dears. ಅದನ್ನ ಯಾವ್ದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ ಟೋಟಲ್ ಅಮೌಂಟ್ ಡ್ಯೂ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಮೈ ಡಿಯರ್ಸ್. ಎಷ್ಟು ಟೋಟಲ್ ಅಮೌಂಟ್ ಡ್ಯೂ ಇರೋದು ನಮ್ಗೆ? 54,500 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಮ್ಮ? 5/100. 5/100 2,725. 2,725 ಹ್ಯಾಡ್ ಮಾಡಿ ಮೈ ಡಿಯರ್ಸ್. 54,500 ಪ್ಲಸ್ 2,725 ಹ್ಯಾಡ್ ಮಾಡಿ 57,225. 225. Is it right? 57,225 ಕರೆಕ್ಟ್ ಇದೆಯಾ? Yes sir. 57,225 ಮೈ ಡಿಯರ್ಸ್. ಈಗ ಇದ್ರಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಲೆಸ್
ಫಸ್ಟ್ ಇನ್ಸ್ಟಾಲ್ಮೆಂಟ್ ಲೆಸ್ ಫಸ್ಟ್ ಇನ್ಸ್ಟಾಲ್ಮೆಂಟ್. ಫಸ್ಟ್ ಇನ್ಸ್ಟಾಲ್ಮೆಂಟ್ ನ ಲೆಸ್ ಮಾಡಿ. ಎಷ್ಟಿದೆ ಫಸ್ಟ್ ಇನ್ಸ್ಟಾಲ್ಮೆಂಟ್? ಅವರೇ ಹೇಳಿದ್ದಾರೆ ಒಂದು ಇನ್ಸ್ಟಾಲ್ಮೆಂಟ್ ಎಷ್ಟು ಕೊಡ್ತೀವಿ ಅಂತ ಅವ್ರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಮೈಡಿಯರ್ಸ್. ಎಷ್ಟು ಕೊಡ್ತಾರೆ? 20,000 per installment ಕೊಡ್ತೀವಿ ಅಂತ ಹೇಳಿದ್ದಾರೆ. 20,000. ಕರೆಕ್ಟಾ? ಸೊ ಮೈಡಿಯರ್ಸ್ ಫಸ್ಟ್ ಇನ್ಸ್ಟಾಲ್ಮೆಂಟ್ 20,000 ಲೆಸ್ ಮಾಡಿ. 20,000 37,225. 37,225. Yes, sir. 37,225. This is called amount due, my dears. This is called amount due after payment of first installment. After payment of first installment, my dears. Amount due after first installment. Amount due after first installment, my dears. Payment due after first installment. ಒಂದು ಇನ್ಸ್ಟಾಲ್ಮೆಂಟ್ ಕೊಟ್ಮೇಲೆ ನಮ್ಮ ಹತ್ರ ಅಮೌಂಟ್ ಎಷ್ಟು ಉಳ್ಕೊಂಡಿದೆ? 37,225 rupees ಉಳ್ಕೊಂಡಿದೆ. 37,225 rupees ಉಳ್ಕೊಂಡಿದೆ. ಒಂದು ಇನ್ಸ್ಟಾಲ್ಮೆಂಟ್ ಕಂಪ್ಲೀಟ್ ಆಗಿದೆ. ಸೇಮ್ ಮೈ ಡಿಯರ್ಸ್, ಇನ್ನೇನು ಚೇಂಜಸ್ ಇಲ್ಲ. ಇದು ಅರ್ಥ ಆಯ್ತು? ಇಷ್ಟ ಅರ್ಥ ಆಯ್ತಾ? ಸೇಮ್ ಆಸ್ ಯೂಶುವಲ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ತೀವಿ ಮೈ ಡಿಯರ್ಸ್. ಮೈ ಡಿಯರ್ಸ್ ನೆಕ್ಸ್ಟ್ ಬಂದು ಏನಿದೆ? ಹ್ಯಾಡ್ ನೋಡಿ ಮೈ ಡಿಯರ್ಸ್, ಹ್ಯಾಡ್ ಸೆಕೆಂಡ್ ಇಯರ್ ಇನ್ಸ್ಟಾಲ್ಮೆಂಟ್ ಇಂಟ್ರೆಸ್ಟ್. ಸೆಕೆಂಡ್ ಇಯರ್ ಇನ್ಸ್ಟಾಲ್ಮೆಂಟ್ ಇಂಟ್ರೆಸ್ಟ್ ಮೈ ಡಿಯರ್. ಸೇಮ್ ಪ್ರೊಸೀಜರ್ ಮೈ ಡಿಯರ್ಸ್, ಸೇಮ್ ಪ್ರೊಸೀಜರ್. ಎಷ್ಟಿದೆ? 37,225 ಇದೆ ಮೈ ಡಿಯರ್ಸ್. 37,225 ಇದೆ. ಇಂಟು 5/100 ಮಾಡಿ ಮೈ ಡಿಯರ್ಸ್. ಇಂಟು 5/100 ಇರ್ಲಿ ಪಾಯಿಂಟ್ಸ್ ಇರ್ಲಿ ಪ್ರಾಬ್ಲಮ್ ಇಲ್ಲ. ರೈಟಾ ಮೈ ಡಿಯರ್ಸ್? ಟೋಟಲ್ ಮಾಡಿ ಮೇಕ್ ಇಟ್ ಟೋಟಲ್. 39,086. 39,086. Is it right? 39,086. 39,086. Okay, my dears. Okay. Then less second installment. ಎಷ್ಟಪ್ಪ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಮೌಂಟ್? ಪ್ರತಿ ಇನ್ಸ್ಟಾಲ್ಮೆಂಟ್ ಅಷ್ಟೇ 20,000 ಅಷ್ಟೇ. ಲೆಸ್ ಮಾಡಿ 20,000 ಲೆಸ್ ಮಾಡಿ. ಎಷ್ಟು ಬರುತ್ತೋ ನೋಡಿ. 19,086. 19,086. Is it clear, my dear? Is it clear? 19,086 correct ಇದೆಯಾ? ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಅಮೌಂಟ್ ಡ್ಯೂ ಆಫ್ಟರ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಂತ ಕರಿತೀವಿ my dears. ಅಮೌಂಟ್ ಡ್ಯೂ ಆಫ್ಟರ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಕೊಟ್ಟ ಮೇಲೆ ಅಮೌಂಟ್ ಡ್ಯೂ ಇರೋದಿನ್ನ 19,086 rupees ಡ್ಯೂ ಇದೆ. ಸೇಮ್ ಆಸ್ ಯೂಶುವಲ್ ಕಂಟಿನ್ಯೂಷನ್ ಮೈ ಡಿಯರ್ಸ್, ಆಸ್ ಯೂಶುವಲ್ ಕಂಟಿನ್ಯೂಷನ್ ಅಷ್ಟೇ. ಹ್ಯಾಡ್ ನೋಡಿ ಮೈ ಡಿಯರ್ಸ್, ಹ್ಯಾಡ್ ಥರ್ಡ್ ಇಯರ್ ಇನ್ಸ್ಟಾಲ್ಮೆಂಟ್ ಇಂಟ್ರೆಸ್ಟ್ ಮೈ ಡಿಯರ್ಸ್. ಹ್ಯಾಡ್ ಥರ್ಡ್ ಇಯರ್ ಇನ್ಸ್ಟಾಲ್ಮೆಂಟ್ ಇಂಟ್ರೆಸ್ಟ್. ಥರ್ಡ್ ಇಯರ್ ಇನ್ಸ್ಟಾಲ್ಮೆಂಟ್ ಇಂಟ್ರೆಸ್ಟ್ ನ ಹ್ಯಾಡ್ ಮಾಡ್ಕೊಳ್ಳಿ ಆ ಅಮೌಂಟ್ ಮೇಲೆ ಮೈ ಡಿಯರ್ಸ್. ಯಾವ್ದ್ರ ಮೇಲೆ? 54. ವೇಟ್ ಎ ಮಿನಿಟ್ ಮೈ ಡಿಯರ್ಸ್, ವೇಟ್ ಎ ಮಿನಿಟ್. ಇಲ್ಲೇ ಇಂಪಾರ್ಟೆಂಟ್ ಇರೋದು, ಬರಿಬೇಡಿ. ಒಂದ್ ನಿಮಿಷ. 19,086 ಮೇಲೆ 19,086 ಮೇಲೆ 86 ಮೇಲೆ 5% ಮಾಡ್ಕೋಬೇಕು ಮೈ ಡಿಯರ್ಸ್. 5% ಮಾಡ್ಕೊಂಡ್ರೆ 954.5. ವೇಟ್ ಎ ಮಿನಿಟ್, ಇಲ್ಲೇ ಬರೆದು ಬಿಡ್ತೀನಿ ಮೈ ಡಿಯರ್ಸ್. ಇಲ್ಲೇ ಬರೀತೀನಿ ನೋಡ್ಕೊಳ್ಳಿ. 954 ಪಾಯಿಂಟ್ ಇರ್ಲಿ ಬಿಡಿ. 954 ಇರ್ಲಿ, ನೋ ಪ್ರಾಬ್ಲಮ್. 954 ಇರ್ಲಿ ಮೈ ಡಿಯರ್ಸ್, ನೋ ಪ್ರಾಬ್ಲಮ್. ವೇಟ್ ಎ ಮಿನಿಟ್ 954 ಬರುತ್ತೆ. ಕರೆಕ್ಟಾ ಮೈ ಡಿಯರ್ಸ್? ವೆರಿ 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 ಇಂಪಾರ್ಟೆಂಟ್. ನಾನು ನೋಡಿ ಆಚೆ ಯಾಕೆ ಬರೀಲಿಲ್ಲ ಅಂತ ನಿಮ್ಗೆ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ ಮೈ ಡಿಯರ್ಸ್. ಆಚೆ ಬರಿಬೇಕಾಗಿತ್ತು 954. ಕರೆಕ್ಟಾ? ನಾನು ಆಚೆ ಬರೀತಿಲ್ಲ. ಯಾಕೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ ಮೈ ಡಿಯರ್ಸ್. ಈಗ ಇಲ್ಲೇ ವೆರಿ ಇಂಪಾರ್ಟೆಂಟ್. ಇಲ್ಲೇ ನೀವು ಕನ್ಫ್ಯೂಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರೋದಿಲ್ಲ ಮೈ ಡಿಯರ್ಸ್. ಕನ್ಫ್ಯೂಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರೋದಿಲ್ಲ ಮೈ ಡಿಯರ್ಸ್. ಲೆಸ್ ಥರ್ಡ್ ಇನ್ಸ್ಟಾಲ್ಮೆಂಟ್. ಎಷ್ಟು ಇನ್ಸ್ಟಾಲ್ಮೆಂಟ್ ಮೈ ಡಿಯರ್ಸ್? 20,000. ಕರೆಕ್ಟಾ? 20,000. ಕರೆಕ್ಟ್ ಏನಮ್ಮ? 20,000 ಕರೆಕ್ಟಾ ಮೈ ಡಿಯರ್ಸ್? ಏನಿಲ್ಲ, ಲಾಜಿಕ್ ಇಲ್ಲಿ ಏನು ಅಂದ್ರೆ 20,000 ಅಲ್ಲಿ 19,086 ಲೆಸ್ ಮಾಡಿ ಮೈ ಡಿಯರ್ಸ್. 914 sir. 914. ಅದೇ ಆನ್ಸರ್ ಮೈ ಡಿಯರ್ಸ್, ಅದೇ ಆನ್ಸರ್. 914 ಆನ್ಸರ್. ಬ್ರಾಕೆಟ್ ಅಲ್ಲಿ ಬೇಕಾದ್ರೆ 954 ಎಲ್ಲ ಹೋಗುತ್ತೆ ಸರ್. ಒಂದ್ ನಿಮಿಷ ಹೇಳಿದೆ. ಬಿ ಬಾರ್ ಎಫ್
ಮೈ ಡಿಯರ್ಸ್ 954 rupees ನಿಮಗ್ ಬರುತ್ತೆ. ಬಟ್ ನಾವು ಕೊಡ್ಬೇಕಾಗಿರ್ತಕ್ಕಂತ ಅಮೌಂಟ್ ಮೈ ಡಿಯರ್ಸ್ ನಾವು ಕೊಡ್ಬೇಕಾಗಿರ್ತಕ್ಕಂತ ಅಮೌಂಟ್ 914 rupees ಕೊಟ್ರೆ ಕ್ಲಿಯರ್ ಆಗುತ್ತೆ. ಈ ಮೆಥಡ್ ಅಲ್ಲಿ ಈ ತರ ಡಿಫ್ರೆನ್ಸ್ ಕಾಮನ್ ಆಗಿ ಬರುತ್ತೆ. ಇದೇ ಆನ್ಸರ್ ಅಂತ ನಾವು ವ್ಯಾಲ್ಯೂಯೇಷನ್ ಅಲ್ಲಿ ಏನ್ ಮಾಡ್ತೀವಿ ಗೊತ್ತಾ, ರೆಡ್ ಪೆನ್ ಫಸ್ಟ್ ಇಲ್ಲೇ ಟಚ್ ಮಾಡ್ಕೊಳ್ಳೋ ಅಂತದ್ದು. ನೀವು ಕರೆಕ್ಟ್ ಆಗಿ ಮಾಡಿದ್ರೆ ಮಾತ್ರ ನಮ್ಗೆ ಅಲ್ಲಿ ಕೊಟ್ಟಿರ್ತಕ್ಕಂತ ಆನ್ಸರ್ ಬರುತ್ತೆ, ಇಲ್ಲ ಅಂದ್ರೆ ಬರೋಲ್ಲ. ಸೊ ಹಾಗಾಗಿ ಮೈ ಡಿಯರ್ಸ್ ಈ ಒಂದು 19,086 ಪ್ಲಸ್ 915 ಎಷ್ಟು ಬರುತ್ತೆ ನೋಡಿ ಮೈ ಡಿಯರ್ಸ್. 2 lakhs. ಅಲ್ಲ 20,000 ಬರುತ್ತೆ ಮೈ ಡಿಯರ್ಸ್. 20,000 ಬರುತ್ತೆ ಲೆಸ್ ಇನ್ಸ್ಟಾಲ್ಮೆಂಟ್ 20,000. ಅಲ್ಲಿಗೆ ಫೈನಲ್ ಆಗಿ ನಿಲ್ ಬ್ಯಾಲೆನ್ಸ್ ಸಿಗುತ್ತೆ ಮೈ ಡಿಯರ್ಸ್. ಫೈನಲ್ ಆಗಿ ನಿಲ್ ಬರ್ಬೇಕು. ಇದೇ ಇಂಪಾರ್ಟೆಂಟ್. ಈ ಬ್ಯಾಲೆನ್ಸಿಂಗ್ ಫಿಗರ್ ನ ಮಾಡ್ಕೊಳ್ತಕ್ಕಂಥದ್ದು ವೆರಿ 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 ಇಂಪಾರ್ಟೆಂಟ್. ಆ ಬ್ಯಾಲೆನ್ಸಿಂಗ್ ಫಿಗರ್ ನ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಈ ಪ್ರಾಬ್ಲಮ್ ಅಲ್ಲಿ 954 rupees ಬರುತ್ತೆ, ಬಟ್ ನಾವು ಆಕ್ಚುಲಿ ಪೇ ಮಾಡ್ಬೇಕಾಗಿರೋದು 914. ಈ ಮೆಥಡ್ ಅಲ್ಲಿ ಈ ತರ ಡಿಫ್ರೆನ್ಸಸ್ ಬರುತ್ತೆ, ಜಾಸ್ತಿ ಬರಲ್ಲ, ಲೈಟ್ ಆಗಿ ಡಿಫ್ರೆನ್ಸಸ್ ಬರುತ್ತೆ. ಇದನ್ನ ನಾವೇನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಇಂದ ಲಾಸ್ಟ್ ಇಯರ್ ಅಮೌಂಟ್ ಡ್ಯೂ ನ ಲೆಸ್ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಇಂಟ್ರೆಸ್ಟ್ ಬರ್ಬೇಕು ಅನ್ನೋದು ಗೊತ್ತಾಗುತ್ತೆ. ಇದು ಆನ್ಸರ್ ಆಗುತ್ತೆ. ಇವೆರಡೂ ಚೆಕ್ ಮಾಡ್ತೀವಿ ಮೈ ಡಿಯರ್ಸ್ ನಾವು. 954 914 ಇವೆರಡೂ ಕರೆಕ್ಟ್ ಆಗಿದ್ರೆ ಡೈರೆಕ್ಟ್ ನಿಮ್ಗೆ ಸ್ಕೋರ್ ಸಿಗುತ್ತೆ, ಇಲ್ಲ ಅಂದ್ರೆ ಸ್ಕೋರ್ ಕೊಡಲ್ಲ. ಜ್ಞಾಪಕ ಇಟ್ಕೊಳ್ಳಿ. 914 ಆನ್ಸರ್, 954 ಆನ್ಸರ್. ಇವೆರಡು ಆನ್ಸರ್ ನಮಗೆ ಕೊಟ್ಟಿರ್ತಾರೆ. ದಿಸ್ ಈಸ್ ದ ಮೆಥಡ್ ಆಫ್ ಸಾಲ್ವಿಂಗ್ ಆರ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಫಾರ್ ಈಚ್ ಇನ್ಸ್ಟಾಲ್ಮೆಂಟ್. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಫಾರ್ ಈಚ್ ಇನ್ಸ್ಟಾಲ್ಮೆಂಟ್. ವೇಟ್ ಎ ಮಿನಿಟ್ ಮೈ ಡಿಯರ್ಸ್, ವೇಟ್ ಎ ಮಿನಿಟ್. ರೈಟ್ ಮೈ ಡಿಯರ್ಸ್. ಸೊ ಅಲ್ಲಿಗೆ ಅಮೌಂಟ್ ಲಾಸ್ಟ್ ಕಾಲಮ್ ಏನಾಗುತ್ತೆ, ನಿಲ್ ಬರ್ಬೇಕು ಮೈ ಡಿಯರ್ಸ್. ಟೋಟಲ್ ಕಂಪ್ಲೀಟ್ ಆಯ್ತು ಅಂತ ನಾವು ಕೊಡ್ಬೇಕಾಗಿರೋದು ಅಷ್ಟೇ 914. ಆಸ್ ಪರ್ ದ ಕ್ಯಾಲ್ಕುಲೇಷನ್ಸ್ ಏನಾಗ್ತಿದೆ 954 ಬರ್ತಾ ಇದೆ ಅಷ್ಟೇ. ಸೊ 914 rupees ಬ್ಯಾಲೆನ್ಸಿಂಗ್ ಫಿಗರ್ ನ ಫೈಂಡ್ ಔಟ್ ಮಾಡಿ ನೀವು ಕೊಡಬೇಕಾಗುತ್ತೆ. ದಿಸ್ ಈಸ್ ದ ಮೆಥಡ್ ಆಫ್ ಸಾಲ್ವಿಂಗ್ ಹೈರ್ ಪರ್ಚೇಸ್ ಸಿಸ್ಟಮ್ ಅಂಡರ್ ದಟ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಫಾರ್ ಈಚ್ ಇನ್ಸ್ಟಾಲ್ಮೆಂಟ್. ಕ್ಲಿಯರ್ ಇದ್ದೀರಾ? Sir. Shall I go for next problem? Yes, sir. Okay. My dears, next problem ನೋಡ್ಕೊಳ್ಳಿ. ಸೇಮ್ ಅದೇ ತರ ಪ್ರಾಬ್ಲಮ್ ಮೈ ಡಿಯರ್ಸ್. as it is problem my dears, as it is problem. Cash of machinery 1,86,250. 1,86,000 ಕ್ಯಾಶ್ ಪ್ರೈಸ್ ಮೈ ಡಿಯರ್ಸ್. ಇದು ಕ್ಯಾಶ್ ಪ್ರೈಸ್. ಬೇಕಾದ್ರೆ ಪ್ರೈಸ್ ಅಂತ ಹಾಕೊಂಡ್ಬಿಡಿ ಮೈ ಡಿಯರ್ಸ್, ಕನ್ಫ್ಯೂಸ್ ಬೇಡ. ಕ್ಯಾಶ್ ಪ್ರೈಸ್ ಆಫ್ ಮೆಷಿನರಿ 1,86,250. ಡೌನ್ ಪೇಮೆಂಟ್ ಅವರೇ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ ಮೈ ಡಿಯರ್ಸ್. ಡೌನ್ ಪೇಮೆಂಟ್ 50,000 rupees. ಡೌನ್ ಪೇಮೆಂಟ್ 50,000 rupees. ಬ್ಯಾಲೆನ್ಸ್ ಇನ್ 3 equal annual installments of 50,000. ಒಂದು ಇನ್ಸ್ಟಾಲ್ಮೆಂಟ್ ಗೆ 50,000 rupees ತರ 3 ಇನ್ಸ್ಟಾಲ್ಮೆಂಟ್ ಕೊಡ್ತಾ ಇದ್ದಾರೆ. ರೇಟ್ ಆಫ್ ಇಂಟ್ರೆಸ್ಟ್ 5% ಮೈ ಡಿಯರ್ಸ್. ರೇಟ್ ಆಫ್ ಇಂಟ್ರೆಸ್ಟ್ 5% ಇದೆ. ರೇಟ್ ಆಫ್ ಇಂಟ್ರೆಸ್ಟ್ 5% ಇದೆ ಮೈ ಡಿಯರ್ಸ್. ವೇಟ್ ಎ ಮಿನಿಟ್. ರೇಟ್ ಆಫ್ ಇಂಟ್ರೆಸ್ಟ್ 5% ಇದೆ. ಆಲ್ರೈಟ್ ಮೈ ಡಿಯರ್ಸ್, ನೋಡ್ಕೊಳ್ಳಿ. ಸೇಮ್ ಪ್ರಾಬ್ಲಮ್ ಮೈ ಡಿಯರ್ಸ್. ಅರ್ಥ ಆಯ್ತಾ? ಕ್ಯಾಶ್ ಪ್ರೈಸ್ ಆಫ್ ಮೆಷಿನರಿ 1,86,250 ಎಷ್ಟಾದ್ರೂ ಇರ್ಲಿ. ಡೌನ್ ಪೇಮೆಂಟ್ 50,000. Balance in 3 equal annual installments of 50,000 each. Rate of interest 5%. Rate of interest 5%. Rate of interest 5%. ಎರಡು ಸಲ ಪ್ರಿಂಟ್ ಆಗಿದೆ. ರೈಟ್ ಮೈ ಡಿಯರ್ಸ್, ರೈಟ್ ಮೈ ಡಿಯರ್ಸ್. ಸಾಲ್ವ್ ಮಾಡಬಹುದಾ? ಮಾತಾಡ್ರಿ ಗೀತಾ. ಸಾಧ್ಲೆ ಏನ್ ಟಿಫನ್ ಮಾಡ್ತಾ ಇದೀರಿ ಏನ್ರಿ ನೀವು? ಮಾತಾಡೋಕೆ ಹೇಳ್ತಾರೆ. ಹೇಳಿ. ಕ್ಯಾಶ್ ಪ್ರೈಸ್ ಆಫ್ ಮೆಷಿನರಿ ಎಷ್ಟಿರೋದು ಈ ಪ್ರಾಬ್ಲಮ್ ಅಲ್ಲಿ? 1,86,250. 1,86,250. 1,86,250 ಮೈ ಡಿಯರ್ಸ್. ಲೆಸ್ ಡೌನ್ ಪೇಮೆಂಟ್ ಎಷ್ಟು ಮೈ ಡಿಯರ್ಸ್? 50,000. 50,000 ಡೌನ್ ಪೇಮೆಂಟ್. ಅಲ್ಲಿಗೆ ಅಮೌಂಟ್ ಡ್ಯೂ ಎಷ್ಟು ಬರುತ್ತೆ? ಟೋಟಲ್ ಅಮೌಂಟ್ ಡ್ಯೂ 50,000 ಲೆಸ್ ಮಾಡಿ 1,36,250. 1,36,250. 1,36,250 my dears. That is total amount due my dears. Total amount due 1,36,250. Right? Clear? My dears, ಏನು ಡೌಟ್ ಇಲ್ವಾ ಇದ್ರಲ್ಲೇ?
Next, first year installment interest. Add, my dears. Add first year installment interest, my dears. Eಷ್ಟಿದೆ first year installment amount? 1 lakh 36,250 into 5 divided by 100, my dears. 5 divided by 100. ಎಷ್ಟು ಬರುತ್ತೆ, my dear? 6,812. ಕರೆಕ್ಟಾ? ಎರಡು ಟೋಟಲ್ ಮಾಡಿ, ಮೈ ಡಿಯರ್ಸ್. ಎರಡು ಟೋಟಲ್ ಮಾಡಿ. 1,36,250 plus 6,812. 1,43,062. 1,43,062. Is it right? Check ಮಾಡಿ. 1,43,062. 1,43,062. Right. ಅದ್ರಲ್ಲಿ ಏನ್ ಮಾಡ್ಬೇಕು, ಮೈ ಡಿಯರ್ಸ್? ಫಸ್ಟ್ ಇನ್ಸ್ಟಾಲ್ಮೆಂಟ್ ನ ಲೆಸ್ ಮಾಡ್ಕೋಬೇಕು. ಲೆಸ್ ಫಸ್ಟ್ ಇನ್ಸ್ಟಾಲ್ಮೆಂಟ್. ಎಷ್ಟು ಇನ್ಸ್ಟಾಲ್ಮೆಂಟ್ ಅಮೌಂಟ್? 50,000 ಲೆಸ್ ಮಾಡಿ, ಮೈ ಡಿಯರ್ಸ್. 50,000 ಲೆಸ್ ಮಾಡಿ. 93,062. 93,062. ಕರೆಕ್ಟಾ? ನೀವೇ ಹೇಳ್ತಾ ಇರೋದು. ಮತ್ತೆ ರಾಂಗ್ ಆದ್ರೆ ನೀವೇ ರೆಸ್ಪಾನ್ಸಿಬಿಲಿಟೀಸ್. ಕರೆಕ್ಟಾ? ರಾಂಗ್ ಆದ್ರೆ ನೀವೇ ರೆಸ್ಪಾನ್ಸಿಬಲ್ ಆಗ್ತೀರಾ. ನೀವೇ ಹೇಳ್ತಿದ್ದೀರಾ, ನೀವೇ ರೆಸ್ಪಾನ್ಸಿಬಲ್ ಆಗ್ತೀರಾ. Is it right? Yes, sir. So to amount due after first installment, my dears. After first installment, 93,062. 93,062, my dears. Then, my dears, add second year installment interest. Same 5%, my dears. Same 5%, but amount change, my dears. Amount change. ಯಾವ್ದ್ರ ಮೇಲೆ ಮಾಡ್ಬೇಕು, my dears? ಈಗ ನಾವು 93,062. 93,062 ಮೇಲೆ ಮಾಡ್ಬೇಕು. 62. 93,062 into 5 by 100. ಎಷ್ಟು ಬರುತ್ತೆ ನೋಡಿ, my dears? 4,653. 4,653. 4,063 na 4,653 na ನೋಡಿ. 653, sir. 4,653, sir. 063 na 653, sir. 653 na. Yes, sir. ಕ್ಲಾರಿಟಿ ಆಗಿ ಕೇಳಿಸ್ತಿಲ್ಲ. 653. ಓಕೆ. Yes, sir. 653. ಓಕೆ. 4,653, my dears. ಆಡ್ ಮಾಡಿ. 4,653 plus 93,062. ಆಡ್ ಮಾಡಿ. 97,715. 97,715. Okay, my dears. This is the total amount, my dears. This is the total amount. After that ಏನ್ ಮಾಡ್ಬೇಕು ನೀವು? Wait a minute, my dears. Less installment amount. Installment amount na less ಮಾಡ್ಬೇಕು, my dears. ಎಷ್ಟು installment amount ಇರೋದು? 50,000. 50,000 ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ, my dears? 47,715. 47,715. ಕರೆಕ್ಟ್ ಇದೆಯಾ? 47,715 ಕರೆಕ್ಟ್ ಇದೆಯಾ? ಚೆಕ್ ಮಾಡ್ಕೊಳ್ಳಿ. ಅಮೌಂಟ್ ಡ್ಯೂ ಆಫ್ಟರ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್, ಮೈ ಡಿಯರ್ಸ್. ಇದು ಅಮೌಂಟ್ ಡ್ಯೂ ಆಫ್ಟರ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 47,715, ಮೈ ಡಿಯರ್ಸ್. 47,715, ಮೈ ಡಿಯರ್ಸ್. ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಬರ್ತಾ ಇದೀವಿ. ಇದೇ ಇಂಪಾರ್ಟೆಂಟ್. ಇಲ್ಲೇ ಕನ್ಫ್ಯೂಸ್ ಆಗೋದು ನೀವು ನೋಡ್ಕೊಳ್ಳಿ. ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಬರ್ತಾ ಇದೀವಿ, ಮೈ ಡಿಯರ್ಸ್. ಹ್ಯಾಡ್ third year installment interest, my dears. Third year installment interest, very important. 2,385. Wait a minute, my dears. 47,715. 715 into 5 by 100 ಎಷ್ಟು ಬರುತ್ತೆ ನೋಡಿ, my dears? 2,385. 2,385. 2,300. Wait a minute, my dears. 2,385. Yes, sir. 2,385 rupees ಬರುತ್ತೆ. ನೋಡೋಣ ನಮ್ಗೆ ಎಷ್ಟು ಬರಬೇಕು ಅನ್ನೋದು ನೋಡೋಣ. ಈಗ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಅಮೌಂಟ್ ಎಂಟ್ರಿ ಮಾಡಬಾರ್ದು, ಮೈ ಡಿಯರ್ಸ್. ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಂಟ್ರಿ ಮಾಡ್ಬಿಡಿ. ಎಷ್ಟು? 50,000. 50,000, ಮೈ ಡಿಯರ್ಸ್. 50,000 ಎಂಟ್ರಿ ಮಾಡ್ಬಿಡಿ. ಕರೆಕ್ಟಾ? ಈ 50,000 ಅಲ್ಲಿ 47,715 ನ ಲೆಸ್ ಮಾಡಿ. ಐಡಿಯಾ ಬಂದ್ಬಿಡುತ್ತೆ. 2,285. 2,285 rupees ಬರಬೇಕು. 2,285 rupees ಬರಬೇಕು. ಸೊ ದಟ್ ಇಸ್ ದ ಬ್ಯಾಲೆನ್ಸಿಂಗ್ ಫಿಗರ್, ಮೈ ಡಿಯರ್ಸ್. ಅದನ್ನ ನಾವೇನಂತ ಕರಿತೀವಿ? ಬಿ ಬಾರ್ ಎಫ್ ಅಂತ ಹಾಕೊಳ್ತೀವಿ, ಮೈ ಡಿಯರ್ಸ್. ಯಾಕೆ ಬಿ ಬಾರ್ ಎಫ್ ಯೂಸ್ ಮಾಡ್ತೀವಿ ಅಂದ್ರೆ ಬ್ಯಾಲೆನ್ಸಿಂಗ್ ಫಿಗರ್ ನಾವು ಮಾಡ್ಕೊಂಡಿರುವಂತ ಫಿಗರ್, ಮೈ ಡಿಯರ್ಸ್. ಅದು ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರಿತೀವಿ.
ಸೊ ಅಲ್ಲಿಗೆ ಇವೆರಡು ಟೋಟಲ್ ಮಾಡಿದ್ರೆ ಮೈ ಡಿಯರ್ ಸ್ಟೂಡೆಂಟ್ಸ್ 47,715 ಪ್ಲಸ್ 2,285 ಆಡ್ ಮಾಡ್ಕೊಂಡ್ರೆ ನಮ್ಗೆ ಅಮೌಂಟ್ ಎಷ್ಟು ಸಿಗುತ್ತೆ 50,000 rupees ಸಿಗುತ್ತೆ ಮೈ ಡಿಯರ್ಸ್. ಕರೆಕ್ಟಾ? 50,000 rupees ಸಿಗುತ್ತೆ. ಸೊ ಬ್ಯಾಲೆನ್ಸ್ ಈಸ್ ನಿಲ್ ಮೈ ಡಿಯರ್ಸ್. ಬ್ಯಾಲೆನ್ಸ್ ಈಸ್ ನಿಲ್. ದಿಸ್ ಇಸ್ ದ ಮೆಥಡ್ ಆಫ್ ಸಾಲ್ವಿಂಗ್ hire purchase system under that calculation of interest my dears. Calculation of interest. Calculation of interest na calculate ಮಾಡುವಂತ ಮೆಥಡ್ my dears ಇದು. Wait a minute, ಕಲರ್ ಕೊಟ್ಬಿಡ್ತೀನಿ. as usual ಲಾಸ್ಟ್ ಪ್ರಾಬ್ಲಮ್ ಇರೋ ತರ ಇರಲದು. Right my dears. This is called calculation of interest my dears. Calculation of interest. Calculation of interest for each installment. Idea ಇದೆಯಾ? ಈಗ ನೋಡಿ ಫಸ್ಟ್ ಕ್ಯಾಶ್ ಪ್ರೈಸ್ ಇರುತ್ತೆ, ಅದರಲ್ಲಿ ಡೌನ್ ಪೇಮೆಂಟ್ ಲೆಸ್ ಮಾಡ್ಕೊಳ್ಳಿ, ಟೋಟಲ್ ಅಮೌಂಟ್ ಡ್ಯೂ ಸಿಗುತ್ತೆ. ಅಲ್ಲಿಂದ ಆಸ್ ಯೂಶುವಲ್ ಫಾರ್ಮೆಟ್ ಮೈ ಡಿಯರ್ಸ್, ಆಸ್ ಯೂಶುವಲ್ ಫಾರ್ಮೆಟ್ ಏನ್ ಫಾರ್ಮೆಟ್ ಯೂಸ್ ಮಾಡ್ಕೋಬೇಕು? ಸೊ ಇಂಟ್ರೆಸ್ಟ್ ನ ಹ್ಯಾಡ್ ಮಾಡ್ಕೊಳ್ತಾ ಹೋಗ್ಬೇಕು ಮೈ ಡಿಯರ್ಸ್. ಇಂಟ್ರೆಸ್ಟ್ ನ ಹ್ಯಾಡ್ ಮಾಡ್ಬೇಕು. ಫಸ್ಟ್ ಇಯರ್ ಇಂಟ್ರೆಸ್ಟ್ ಅಮೌಂಟ್ ಡ್ಯೂ ಎಷ್ಟಿರುತ್ತೋ ಅದ್ರ ಮೇಲೆ ನೋಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ ಮೈ ಡಿಯರ್ಸ್. ಅಮೌಂಟ್ ಡ್ಯೂ ನೋಡ್ಕೊಂಡು ಮಾಡ್ಕೊಳ್ಳಿ. 1,36,250 ಇಂಟು 5/100 ಮಾಡ್ಕೊಂಡ್ರೆ 6,812 ಬರುತ್ತೆ. ಮತ್ತೆ ಅದನ್ನ ಹ್ಯಾಡ್ ಮಾಡಿ 1,43,062 rupees ಬರುತ್ತೆ ಮೈ ಡಿಯರ್ಸ್. 1,43,062 rupees ಬರುತ್ತೆ. ಅದಾದ್ಮೇಲೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಲೆಸ್ ಮಾಡಿ 50,000. ಅಮೌಂಟ್ ಡ್ಯೂ ಆಫ್ಟರ್ ಫಸ್ಟ್ ಇನ್ಸ್ಟಾಲ್ಮೆಂಟ್ 93,062 ಬರುತ್ತೆ. ಅದ್ರ ಮೇಲೆ ಮತ್ತೆ ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಟ್ ಮಾಡಿ ಮೈ ಡಿಯರ್ಸ್. ಅದ್ರ ಮೇಲೆ ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಟ್ ಮಾಡಿ 93,062 ಇಂಟು 5/100 ಮಾಡ್ಕೊಂಡ್ರೆ ನಿಮ್ಗೆ 4,653 rupees ಬರುತ್ತೆ ಮೈ ಡಿಯರ್ಸ್. 4,653 rupees ಬರುತ್ತೆ. ಸೊ ಅದನ್ನ ಹ್ಯಾಡ್ ಮಾಡ್ಕೊಂಡ್ರೆ 97,715 rupees ಬರುತ್ತೆ. ಅದರಲ್ಲಿ ಅಗೇನ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಲೆಸ್ ಮಾಡಿ 50,000 rupees. ದ ರಿಮೈನಿಂಗ್ ಬ್ಯಾಲೆನ್ಸ್, ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ 47,715 rupees ಬರುತ್ತೆ. ದಟ್ ಈಸ್ ಅಮೌಂಟ್ ಡ್ಯೂ ಆಫ್ಟರ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಮೈ ಡಿಯರ್ಸ್. ಬೇಕಾದ್ರೆ ನೀವು ಇಲ್ಲಿ ಇನ್ನೂ ಒಂದು ಮಾಡ್ಬೋದು ಮೈ ಡಿಯರ್ಸ್. ಬೇಕಾದ್ರೆ ನೀವು ಇಲ್ಲಿ ಇನ್ನೂ ಒಂದು ಮಾಡ್ಬೋದು. ಇದನ್ನ ಬೇಕಾದ್ರೆ ಲಾಸ್ಟ್ ಅಮೌಂಟ್ ಇರುತ್ತಲ್ವಾ ಅದನ್ನ ಇಲ್ಲಿ ಹಾಕೋಬಹುದು ಮೈ ಡಿಯರ್ಸ್. ಅಮೌಂಟ್ ಡ್ಯೂ ಆಫ್ಟರ್ ಥರ್ಡ್ ಇನ್ಸ್ಟಾಲ್ಮೆಂಟ್ ಅಂತ ಮಾಡ್ಕೋಬಹುದು, ಸಮಸ್ಯೆ ಆಗೋಲ್ಲ. ಥರ್ಡ್ ಇನ್ಸ್ಟಾಲ್ಮೆಂಟ್ ಕೊಟ್ಮೇಲೆ ಇನ್ನೆಷ್ಟು ಉಳಿದಿರುತ್ತೆ? ನಿಲ್ ಇರುತ್ತೆ ಮೈ ಡಿಯರ್ಸ್. ನಿಲ್ ಇರುತ್ತೆ ಅಷ್ಟೇ. ಓಕೆನಾ? ನಿಲ್ ಇರುತ್ತೆ. ಅದನ್ನ ಬೇಕಾದ್ರೆ ಹಾಕೋಬಹುದು ಮೈ ಡಿಯರ್ಸ್. ಮೈ ಡಿಯರ್ಸ್ ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ ಇದರಲ್ಲಿ ಲಾಸ್ಟ್ ಇಯರ್ ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಟ್ ಮಾಡೋದು ಚಾಲೆಂಜಿಂಗ್ ಮೈ ಡಿಯರ್ಸ್. ಚಾಲೆಂಜಿಂಗ್ ಆಸ್ಪೆಕ್ಟ್. ಲಾಸ್ಟ್ ಇಯರ್ ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಟ್ ಮಾಡೋದೇ ಇಲ್ಲಿ ಚಾಲೆಂಜಿಂಗ್ ಆಗುತ್ತೆ. ಸೊ ಹಾಗಾಗಿ ಲಾಸ್ಟ್ ಇಯರ್ ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಫಸ್ಟ್ ನೀವೇನ್ ಮಾಡಬೇಕು? ಲೆಸ್ ಮಾಡ್ಕೋಬೇಕು. 50,000 ಅಲ್ಲಿ ನೀವು ಈ 47,015 rupees ನ ಲೆಸ್ ಮಾಡ್ಕೊಂಡ್ರೆ ನಿಮ್ಗೆ ಬ್ಯಾಲೆನ್ಸ್ ಸಿಗುತ್ತೆ ಮೈ ಡಿಯರ್ಸ್. ಬ್ಯಾಲೆನ್ಸ್ ಸಿಗುತ್ತೆ. ಒಂದ್ ನಿಮಿಷ ಈ ಪ್ರಾಬ್ಲಮ್ ಅಲ್ಲಿ ಕೊಟ್ಬಿಡ್ತೀನಿ. This is called amount due after last installment my dears. So idu solving method my dears. Idu solving method my dears. Here one more problem here. Idanna ನೀವು ಸಾಲ್ವ್ ಮಾಡಬೇಕಾಗುತ್ತೆ ಮನೆಯಲ್ಲೇ ಸಾಲ್ವ್ ಮಾಡ್ಕೊಳ್ಳಿ. ಸಾಲ್ವ್ ಮಾಡಿ ನನಗೆ ಕಳಿಸಬೇಕು ಮೈ ಡಿಯರ್ಸ್. ತುಂಬಾ ಹೋಮ್ವರ್ಕ್ಸ್ ತುಂಬಾ ಕಡಿಮೆ ಮಾಡ್ತಿದ್ದೀರಾ. ಇವತ್ತಿಂದ ಹೋಮ್ವರ್ಕ್ ಸ್ಟಾರ್ಟ್ ಆಗುತ್ತೆ. ಡೈಲಿ ಇನ್ ಹೋಮ್ವರ್ಕ್ ಇರುತ್ತೆ ಮೈ ಡಿಯರ್ಸ್. ಕ್ಯಾಶ್ ಪ್ರೈಸ್ ಆಫ್ ಮೆಷಿನರಿ. ಕ್ಯಾಶ್ ಪ್ರೈಸ್ ಆಫ್ ಮೆಷಿನರಿ ಮೈ ಡಿಯರ್ಸ್. Cash price of machinery 2,64,350. 2,64,350. Down payment 1 lakh rupees my dears. Balance in 3 equal annual installment of 60,000. Rate of interest, wait a minute my dears. Rate of interest 5% my dears. Miss agide type ಮಾಡ್ಬಿಡ್ತೀನಿ. Rate of interest 5% my dears. Rate of interest 5%. 5%. Wait a minute. Rate of interest 5%. My dears, ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ? Yes sir. ಸಾಲ್ವ್ ಮಾಡ್ಕೋತೀರಾ? So cash price Yes, of sir. machinery 2,64,350. Down payment 1 lakh. 1 lakh. Balance in 3 equal annual installments of 60,000 each. Rate of interest 5% my dears. Rate of interest 5%. Balancing figure ಏನ್ ಬಂದ್ರು ತಲೆ ಏನ್ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಜಾಸ್ತಿ ಏನು ನಿಮ್ಗೆ ಬ್ಯಾಲೆನ್ಸಿಂಗ್ ಫಿಗರ್ ಬರೋ ಚಾನ್ಸಸ್ ಇಲ್ಲ. ಸೊ 2,909 ಇಂಟ್ರೆಸ್ಟ್ ಬರುತ್ತೆ ಲಾಸ್ಟ್ ಇಯರ್. ಬಟ್ ನಿಮ್ಗೆ ಬೇಕಾಗಿರೋದು 1,805 ಬೇಕಾಗುತ್ತೆ. 1,805 ಬೇಕಾಗುತ್ತೆ. ಸೊ ಸಾಲ್ವ್ ಮಾಡಿ ನನಗೆ ಹೋಮ್ ವರ್ಕ್ ನ ಕಳ್ಸ್ಕೊಡಿ ಮೈ ಡಿಯರ್ಸ್. ನಾಳೆ
ಸೆಕೆಂಡ್ ಮೆಥಡ್ ಗೆ ನಾವು ಎಂಟ್ರಿ ಆಗೋಣ. ಸೆಕೆಂಡ್ ಮೆಥಡ್ ಗೆ ಎಂಟ್ರಿ ಆಗೋಣ. ಅಂಟಿಲ್ ಟೇಕ್ ಕೇರ್ ಮೈ ಡಿಯರ್ಸ್, ಟೇಕ್ ಕೇರ್. ಎಲ್ಲಾರ್ದು ರಿಸಲ್ಟ್ಸ್ ಬಂದಿದೆ ಅನ್ಕೊಂಡಿದೀನಿ. ನವ್ಯ